ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ವಿರುದ್ಧ ಮತ್ತೆ ಆಕ್ರೋಶ ವ್ಯಕ್ತವಾಗಿದೆ. ಐಟಿ ಉದ್ಯೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾರೆ ಹೊರಕ್ಕೆ ಹಿಡಿದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸರ್ಕಾರಕ್ಕೆ ಹೇಳಿ ಸಾಕಾಯ್ತು, ಸರ್ಕಾರದ ಹತ್ರ ಆಗಲ್ಲ ಅಂದಮೇಲೆ ನಾವೇ ಖುದ್ದಾಗಿ ಫೀಲ್ಡ್ಗಿಳಿತೀವಿ ಅಂತೇಳಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಟೆಕ್ಕಿಗಳು. ರಸ್ತೆ ಗುಂಡಿ ಬಗ್ಗೆ ಸಾಕಷ್ಟು ಆಕ್ರೋಶ ಹಿಂದಿನಿಂದಲೂ ವ್ಯಕ್ತವಾಗ್ತಿತ್ತು. ಮಹದೇವಪುರದಲ್ಲಿ ಗುಂಡಿ ಮುಚ್ಚುವಂತ ಕೆಲಸವನ್ನ ಟೆಕ್ಕಿಗಳೇ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಟೆಕ್ಕಿಯೊಬ್ರು ಕೈ ಮುರ್ಕೊಂಡ್ಬಿಟ್ಟಿದ್ರು. ಇದರಿಂದ ಆಕ್ರೋಶ ವ್ಯಕ್ತವಾಗಿದೆ. ತಾವೇ ಖುದ್ದಾಗಿ ಒಂದಿಷ್ಟು ಸಲಕರಣೆಗಳನ್ನ ತಂದು ಟೆಕ್ಕಿಗಳೇ ರಸ್ತೆ ಗುಂಡಿಯನ್ನ ಮುಚ್ಚುತ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಟೆಕ್ಕಿಗಳು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇತ್ತೀಚೆಗೆ ಟೆಕ್ಕಿಯೊಬ್ರು ಇದೇ ರಸ್ತೆ ಗುಂಡಿಗೆ ಬಿದ್ದು ಕೈ ಮುರ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಇವತ್ತು ಒಂದಿಷ್ಟು ಸಲಕರಣೆ ತಗೊಂಡ್ಬಂದು ವಿನೂತನವಾಗಿ ಪ್ರತಿಭಟನೆ ಮಾಡಿ ಸರ್ಕಾರವನ್ನ ಎಚ್ಚರಿಸೋ ಪ್ರಯತ್ನವನ್ನ ಟೆಕ್ಕಿಗಳು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಇದೇ ಟೆಕ್ಕಿ ಇತ್ತೀಚೆಗೆ ರಸ್ತೆ ಗುಂಡಿಯಲ್ಲಿ ಬಿದ್ದು ತಮ್ಮ ಕೈಯನ್ನು ಮುರ್ಕೊಂಡಿದ್ರು. ಆಗ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಟೆಕ್ಕಿಗಳೆಲ್ಲ ಸೇರಿ ವಿನೂತನವಾಗಿ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಕೂಡ ಹೇಳಿ ತುಂಬ ಬೇಜಾರಾಗ್ತಾ ಇದೆ. DCM ಅವರು ಎಷ್ಟೋ ಕೋಟಿ ಗಟ್ಟಲೆ ದುಡ್ಡು ಅಲಾಟ್ ಮಾಡಿದ್ದಾರೆ ಪಾಟಲ್ಸ್ ಅಂತ. ನಮ್ಮ ರೋಡ್ ಮಾತ್ರ ಟಾರ್ ವಾಸನೆ ಕೂಡ ನೋಡಿಲ್ಲ. ಬಾಳೆಗೆರೆ ಟಿ ಜಂಕ್ಷನಿಂದ ಪಣತೂರು RUB ಕಾಂಕ್ರೀಟಿಂಗ್ ಮಾಡಿದ್ರು. ರೋಡ್ ಸೈಡಲ್ಲಿ ಡ್ರೈನೇಜ್ ಮಾಡ್ದಲ್ಲೇ ಹಾಗೆ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಹಾಗೆ ಇದೆ. ಸೊ ನಾವು ಇದನ್ನು ಚರಂಡಿ ರೋಡ್ ಅಂತಲೂ ಕರಿತೀವಿ. ಯಾಕೆಂದರೆ ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಪ್ರತಿಯೊಂದು ಸೀವೇಜು ಇಲ್ಲಿ ಸುತ್ತಮುತ್ತ ಸೀವೇಜ್ ಬರುತ್ತೆ. ವರ್ತೂರು STP, ಸೋರಹುಣಸೆ STP ಅಪ್ರೂವ್ ಆಗಿ 10 ವರ್ಷದ ಮೇಲೆ ಆಗಿದೆ. 10 ವರ್ಷದ ಮೇಲೆ ಆದರೂ ಅವ್ರಿಗೊಂದು STP ಕಟ್ಟಿ ರೋಡ್ ಸೀವೇಜ್ ಸಿಲಿಕಾನ್ ಸಿಟಿಲಿ ಸೀವೇಜ್ನ ಹೋಗಕ್ಕೆ ಮಾಡ್ದಲೆ ಬೀದಿಲಿ ಹರಿತಾ ಇದೆ. ಸೊ ನಾವು ಇದನ್ನು ಸಿಲಿಕಾನ್ ಸಿಟಿ ಅಂತ ಕರಿಬೇಕಾ ಅಥವಾ ಸೀವೇಜ್ ಸಿಟಿ ಅಂತ ಕರಿಬೇಕಾ ಅಂತ ಗೊತ್ತಿಲ್ಲ. ನಮ್ಮ ರೋಡ್ನ ನಾವು ಕಟ್ಕೋತೀವಿ, ನಮ್ಮ ರೋಡ್ನ ನಾವು ರೆಡಿ ಮಾಡ್ಕೋತೀವಿ. ಅದೇನು STP ಮಾಡೋಕ್ಕಾಗ್ದಲೆ ಅವ್ರು 10 ವರ್ಷದಿಂದ ಬಿಟ್ಟಿದ್ದಾರೆ. ನಾವು ಅದು ನೋಡ್ಕೋತೀವಿ. ಗಾರ್ಬೇಜ್ ರೆಡಿ ಮಾಡ್ತಾ ಇಲ್ಲ. ಟ್ರ್ಯಾಶ್ ಕಾನ್ ಅಂತ ಒಂದು ಒಳ್ಳೆ ಸ್ಟಾರ್ಟಪ್ ಇದೆ. ಗಾರ್ಬೇಜ್ನ ತೊಗೊಂಡ್ಬಂದು ನೀಟಾಗಿ ತೊಗೊಂಡು ಹೋಗ್ತಾರೆ. ಇಲ್ಲೆಲ್ಲ ಗಾರ್ಬೇಜ್ ಹಾಕಿ ಭೂಮಿ ಹಾಳಾಗ್ತಾ ಇದೆ. ಅದರಲ್ಲಿರೋ ಡೈಆಕ್ಸೈಡ್ಸ್ ಎಲ್ಲ ಭೂಮಿಗೆ ಇಳಿದು ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಪಲ್ಯೂಟ್ ಆಗ್ತಾ ಇದೆ. ಸೀವೇಜ್ ಇಂದ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಪಲ್ಯೂಟ್ ಆಗ್ತಾ ಇದೆ. ಎಲ್ಲ ಮಾತಾಡಿದ್ದಾರೆ, ಎಲ್ಲ ಎಕ್ಸ್ಪ್ಲೇಷನ್ ಎಲ್ಲ ಮಾಡಿದ್ದಾರೆ. ಬಟ್ ಏನಂದ್ರೆ ಏನೂ ಪ್ರಯೋಜನ ಇಲ್ಲ, ಏನೂ ಪ್ರೋಗ್ರೆಸ್ ಏನಿಲ್ಲ. ಸೇಮ್ ಅಷ್ಟೇ ಯಾವಾಗ ಬಂದಿದ್ದಾರೆ ಆ ಟೈಮಲ್ಲಿ ಏನಿದೆ ಈ ಟೈಮೆಲ್ಲ ಇದೆ ಅಷ್ಟೇ. ಬಟ್ ಅಲ್ಲಿ ನೋಡಿ ಫುಲ್ ಪಾಟಲ್ಸ್ ಇದೆ. ಎವ್ರಿ ಟೈಮ್ ಇಲ್ಲಿ ಕಿಡ್ಸ್ ಎಲ್ಲ ಹೊರ್ತಾ ಇದ್ರು. ರಿಕವರ್ ಆಗ್ತಾ ಇದ್ದಾರೆ ಸರ್. ಕೈ ಮುರಿದಿದೆ ಅವ್ರದ್ದು, ಫ್ರ್ಯಾಕ್ಚರ್ ಆಗಿದೆ. ಇನ್ನೂ ರಿಕವರ್ ಆಗ್ತಾ ಇದ್ದಾರೆ. ಇನ್ನೂ ಪೂರ ರಿಕವರ್ ಆಗಿಲ್ಲ. ಅವರು ಆ್ಯಕ್ಚುಲಿ ಅವ್ರನ್ನೆಲ್ಲ ನೋಡಿಕೊಂಡೇ ನಾವು ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆನೂ ಮೊನ್ನೆ ಇಲ್ಲಿ ನಿಂತಾಗ ಇನ್ನೊಂದು ಗಾಡಿ ಅವ್ರು ಬಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬಂದು ಹೊಡೆದ್ರು. ಯಾಕಂದರೆ ಇಲ್ಲಿ ತೆಗ್ಗು ದಿನ್ನೆಗಳದಾವಲ್ಲ, ಎಲ್ಲಿ ಗಾಡಿ ನಿಲ್ಲಿಸ್ಬೇಕಂತ ಗೊತ್ತಾಗಲ್ಲ, ಇದನ್ನೂ ಆಗಲ್ಲ. ಡೈರೆಕ್ಟರ್ ಇದೆ, ಎಲ್ಲ ಬಂದು ಕೆಲಸ ಮಾಡ್ತಿದ್ದಾರೆ. ಒಂದೇ ರಿಕ್ವೆಸ್ಟ್, ನಮಗೂ ಮನುಷ್ಯ ಥರ ಟ್ರೀಟ್ ಮಾಡಿ, ನನಗೆ ಹ್ಯೂಮನ್ ಬೀಯಿಂಗ್ ಥರ ಟ್ರೀಟ್ ಮಾಡಿ. ನೋಡಿ ನಾವು ಯಾವ ಕಂಡೀಷನಲ್ಲಿ ನಾವು ಬ್ರೀದಿಂಗ್ ಮಾಡ್ತಿದ್ದೀನಿ, ನಾವು ಯಾವ ಥರ ನೀರು ತಗೊಳ್ತಿದ್ದೀನಿ ಬೆಂಗಳೂರಲ್ಲಿ, ಅದು ಫೋಕಸ್ ಮಾಡಿ ನೀವು ಕೆಲಸ ಸಿನ್ಸಿಯರ್ಲಿ ಮಾಡಬೇಡಿ. ನನಗೆ ಗೊತ್ತಾಗುತ್ತೆ ನೀವಲ್ಲಿ ಎಲ್ಲ ಪ್ರೆಷರ್ ಇದೆ, ತುಂಬ ಥರ ಕೆಲಸ ನೀವು ಹ್ಯಾಂಡಲ್ ಮಾಡ್ತೀರಿ. ಇದು ಟೆಕ್ಕಿಗಳ ಆಕ್ರೋಶ ರಸ್ತೆ ಗುಂಡಿ ಬಗ್ಗೆ. ಇದೇನು ಹೊಸ ಪ್ರಾಬ್ಲಮ್ ಅಲ್ಲ, ಹಿಂದಿನಿಂದಲೂ ಇದೆ. ಆದರೆ ಈ ಸರ್ಕಾರ ಮಾತ್ರ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರಸ್ತೆ ಗುಂಡಿ ಅಂತೂ ಜಾಸ್ತಿ ಆಗ್ತಿದೆ. ಗುಂಡಿಲಿ ರಸ್ತೆ ಇದೆಯೋ, ರಸ್ತೆಯಲ್ಲಿ ಗುಂಡಿ ಇದೆಯೋ ಒಂದು ಅರ್ಥ ಆಗ್ತಿಲ್ಲ ಕೆಲವೊಂದು ಏರಿಯಾಗಳಲ್ಲಿ. ಈಗ ಮಹದೇವಪುರದಲ್ಲಿ ಮೊನ್ನೆ ಒಬ್ಬರು ಟೆಕ್ಕಿ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇದರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಮತ್ತೆ ದೊಡ್ಡ ದೊಡ್ಡ ಉದ್ಯಮಿಗಳು ಈ ಹಿಂದೆ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದಾಗ್ಲೂ ಕೂಡ ಸರ್ಕಾರನೇ ಅವ್ರನ್ನ ಒಂಥರ ಸಮಾಧಾನ ಪಡಿಸುವಂತ ಕೆಲಸ ಮಾಡಿತ್ತು ಅಂತಲೂ ಆರೋಪಗಳಿದೆ. ಮತ್ತೊಂದು ಕಡೆ ಸರ್ಕಾರ ಧಮಕಿ ಕೂಡ ಹಾಕುತ್ತೆ ಇಂಥದ್ದೆಲ್ಲ ದನಿ ಎತ್ತದಂತ ಸಂದರ್ಭದಲ್ಲಿ ಉದ್ಯಮಿಗಳಿಗೆ ಅಂತಾನೂ ಆರೋಪಗಳು ಹಿಂದಿನಿಂದ ಕೇಳಿ ಬರ್ತಾ ಇದೆ. ಸೊ ಇದೀಗ ಟೆಕ್ಕಿಗಳೇ ನಾವೇ ಅಲ್ವಾ ದಿನನಿತ್ಯ ಓಡಾಡೋದು, ನಮಗೆ ಕಷ್ಟ ಆಗುತ್ತೆ, ಕೈ ಮುರಿದೋಗುತ್ತೆ, ಕಾಲು ಮುರಿದೋಗುತ್ತೆ. ಕೆಲವರಂತೂ ಸಾವು ನೋವಿಗಿದ್ ಕಾರಣ ಆಗಿರೋದ್ರಿಂದ ವಿನೂತನವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿಯನ್ನ ಟೆಕ್ಕಿಗಳೇ ಮುಚ್ತಾ ಇದ್ದಾರೆ.